I'll tell you, I've been tremendously impressed by one particular story of Jesus. ಯೇಸು ಕ್ರಿಸ್ತನ ಒಂದು ಪ್ರತ್ಯೇಕ ಕಥೆಯಿಂದ ನಾನು ಬಹಳ ಪ್ರೇರೇಪಿಸಲ್ಪಟ್ಟಿದ್ದೇನೆ. You all know the story, but I never meditated on it sufficiently until recently. ನಾನು ಇತ್ತೀಚೆಗೆ ಹೊರತುಪಡಿಸಿ ನಾನು ಅದನ್ನು ಅಷ್ಟಾಗಿ ಧ್ಯಾನ ಮಾಡಿರಲಿಲ್ಲ. And that is John's Gospel chapter 8. ಅದು ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ. You know the story. The Pharisees, verse 3, John 8 verse 3, caught a woman in adultery. ಇಲ್ಲಿ ಎಲ್ಲರಿಗೂ ಗೊತ್ತಿರುವಂತ ಕಥೆ ಇದು. ಯೋಹಾನ 8:3. ಇಲ್ಲಿ ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದಂತ ಒಬ್ಬ ಹೆಂಗಸನ ಕಂಡಿಡ್ಕೊಳ್ತಾರೆ. And brought her to Jesus and saying, ಆಕೆಯನ್ನ ಯೇಸುವಿನ ಬಳಿಗೆ ಕರೆತಂದು ಈ ರೀತಿಯಾಗಿ ಹೇಳುತ್ತಾರೆ, Teacher, this woman was caught in adultery. There's no doubt about it. ಬೋಧಕನೇ, ಅನುಮಾನನೇ ಇಲ್ಲ, ಈ ಹೆಂಗಸು ವ್ಯಭಿಚಾರ ಮಾಡುವಾಗಲೇ ಹಿಡಿಯಲ್ಪಟ್ಟಳು ಅಂತ. And verse 5, Moses commanded. 5ನೇ ವಚನ, ಮೋಶೆಯು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ ಅಂತ ಹೇಳ್ತಾರಲ್ಲಿ. He's referring to the law which Jesus once said, I have come to fulfill the law. He said in Matthew 5. ಮತ್ತಾಯ 5ರಲ್ಲಿ ಹೇಳಿರೋ ಪ್ರಕಾರ ನಾನು ನ್ಯಾಯ ಪ್ರಮಾಣವನ್ನು ಪೂರೈಸಲು ಬಂದಿದ್ದೇನೆ ಅಂತ ಹೇಳಿದ್ರಲ್ಲ ಯೇಸು ಸ್ವಾಮಿ, ಅದನ್ನ ಇಲ್ಲಿ ಉಲ್ಲೇಖಿಸ್ತಾರೆ. Okay, you came to fulfill the law, Lord Jesus. ಕರ್ತನಾದ ಯೇಸುವೇ, ನೀನು ನ್ಯಾಯ ಪ್ರಮಾಣ ಪೂರೈಸಲಿಕ್ಕೆ ಬಂದಿದೆಯಲ್ವಾ? They didn't call him Lord Jesus. ಅವರು ಕರ್ತನು ಅಂತ ಕರೀಲಿಲ್ಲ ಯೇಸು ಸ್ವಾಮಿಯನ್ನ. What do you say? ನೀನ್ ಏನ್ ಹೇಳ್ತೀಯ ಅಂತ ಕೇಳ್ತಾರೆ. Moses said, stone her to death. ಮೋಶೆ ಹೇಳಿದನು, ಆಕೆಯನ್ನ ಕಲ್ಲಿಸಿದು ಕೊಲ್ಲಿರಿ ಅಂತ. What do you say? ನೀನು ಏನು ಹೇಳುತ್ತೀಯಾ? Is Jesus going to go against the law? ಯೇಸು ಸ್ವಾಮಿ ನ್ಯಾಯ ಪ್ರಮಾಣದ ವಿರುದ್ಧವಾಗಿ ಹೋಗ್ತಾರಾ ಹಾಗಾದ್ರೆ? The woman was caught in adultery. It's not an accusation. She was caught in the act. There's no doubt about it. ಇದು ಒಂದು ದೂಷಣೆ ಅಲ್ಲ. ಒಬ್ಬ ಸ್ತ್ರೀಯು ವ್ಯಭಿಚಾರ ಮಾಡುವಾಗಲೇ ಸಿಕ್ಕಿ ಹಾಕಿಕೊಂಡಿರುತ್ತಾಳೆ, ಇದರಲ್ಲಿ ಅನುಮಾನ ಇರೋದಿಲ್ಲ. And so there was no need for Jesus to verify, to find out is it true or not. ಯೇಸು ಸ್ವಾಮಿಗೆ ಅದು ಅವಶ್ಯಕತೆ ಇರಲಿಲ್ಲ, ಅದು ಸರಿನೋ ತಪ್ಪೋ ಎಂದು ಪರಿಶೀಲಿಸಲು. What do you do when there is a clear command of God? Stone the woman. ಸ್ತ್ರೀಯ ಮೇಲೆ ಕಲ್ಲನ್ನು ಎಸೆಯುವಂತೆ ದೇವರಿಂದ ಸ್ಪಷ್ಟ ಆಜ್ಞೆ ಇದ್ದರೂ ಕೂಡ ಏನ್ ಮಾಡ್ತೀರಿ ನೀವು ಅವಾಗ? And Jesus is here. ಇಲ್ಲಿ ಯೇಸು ಸ್ವಾಮಿ ಇದ್ದಾರೆ. And Jesus said, ಆಗ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ. He waited for a little while because he's saying, Father, what shall I say? ಅವರು ಸ್ವಲ್ಪ ಕಾಲ ಕಾಯ್ತಾ ಇದ್ರು, ಯಾಕೆಂದ್ರೆ ತಂದೆ ಬಳಿ ಕೇಳ್ತಾ ಇದ್ರು, ನಾನು ಏನ್ ಹೇಳಬಹುದು ಅಂತ. I like that. I learned something there. He was scribbling on the ground. ನನಗೆ ಇಷ್ಟ ಆಯ್ತು. ನಾನು ಅಲ್ಲಿಂದ ಏನೋ ಒಂದನ್ನ ಕಲ್ತ್ಕೊಂಡೆ. ಅವರು ಮಣ್ಣಿನ ಮೇಲೆ ಏನೋ ಒಂದನ್ನ ಬರಿತಾ ಇದ್ರು. Father, what shall I say? ತಂದೆಯೇ, ನಾನು ಏನನ್ನ ಹೇಳಲಿ? Father said, tell them the one is without sin cast the first stone. So he said it. ತಂದೆಯು ಯೇಸುವಿಗೆ ಈ ರೀತಿ ಹೇಳು ಅಂತ ಹೇಳ್ತಾರೆ, ಯಾವನು ನಿಮ್ಮಲ್ಲಿ ಪಾಪವಿಲ್ಲದವನಾಗಿದ್ದವನೋ ಅವನೇ ಮೊದಲು ಕಲ್ಲೆಸಲಿ ಅಂತ. Isn't it wonderful to listen? ಇದು ಅದ್ಭುತ ಅಲ್ವಾ ಕೇಳಿಸಿಕೊಳ್ಳುವಂತದ್ದು? When somebody's caught in the act. ಆ ಒಂದು ಕಾರ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು ಕೂಡ ಒಬ್ಬ ವ್ಯಕ್ತಿ. No doubt about it. And you know what the word of God says, how to deal with this. You still wait on the Lord. ಅದರ ಬಗ್ಗೆ ಅನುಮಾನ ಇರೋದಿಲ್ಲ ನಿಮಗೆ. ಇದನ್ನ ಹೇಗೆ ವ್ಯವಹರಿಸಬೇಕು ಅಂತ ದೇವರ ವಾಕ್ಯ ಸ್ಪಷ್ಟವಾಗಿರುತ್ತೆ, ಆದ್ರೂ ಕೂಡ ಕೇಳಿಸಿಕೊಳ್ಳುವಂತದ್ದು. You need to wait on the Lord when God's word is written clearly. Yes. ದೇವರ ವಾಕ್ಯ ಸ್ಪಷ್ಟವಾಗಿ ಬರೆದಿದ್ರು ಕೂಡ ನೀವು ಕರ್ತನಲ್ಲಿ ಕಾಯ್ದುಕೊಂಡಿರಬೇಕು. ಹಾಗಾದ್ರೆ ಹೌದು. That's what I learned there. ಅದನ್ನೇ ನಾನು ಇಲ್ಲಿ ಕಲಿತಿದ್ದು. What should I wait for? Not to change the word of God. How shall I apply that word in this situation to this person? ನಾನು ಏನಕ್ಕೆ ಕಾಯ್ದುಕೊಳ್ಳಬೇಕು? ದೇವರ ವಾಕ್ಯವನ್ನು ಬದಲಾಯಿಸಲು ಅಲ್ಲ, ಈ ಒಂದು ವಾಕ್ಯವನ್ನ ಈ ಒಂದು ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿಗೆ ಹೇಗೆ ಅನ್ವಯಿಸಬೇಕು ಎಂಬುದಾಗಿ ಕಾಯ್ದುಕೊಳ್ಳಬೇಕು. My natural tendency is to be hard. Quote that verse. ನನ್ನ ಸ್ವಭಾವ ಹೇಗೆ ನಡ್ಕೊಳ್ಳುತ್ತಪ್ಪ ಅಂದ್ರೆ ಕಠಿಣವಾಗಿರು, ಆ ವಚನವನ್ನ ಉಲ್ಲೇಖಿಸು ಎಂಬುದಾಗಿ. We use God's word like a hammer. ನಾವು ದೇವರ ವಚನವನ್ನ ಒಂದು ರೀತಿ ಸುತ್ತಿಗೆ ರೀತಿಯಲ್ಲಿ ಉಪಯೋಗಿಸುತ್ತೇವೆ. Many preachers are like that. ಅನೇಕ ಬೋಧಕರು ಆ ರೀತಿಯಾಗಿದ್ದಾರೆ. And I give helmets to everybody in the church because ನಾನು ಹೇಳ್ತೀನಿ, ಹಾಗಿದ್ರೆ ಎಲ್ಲರಿಗೂ ಅಲ್ಲಿ ಹೆಲ್ಮೆಟ್ ದೊರಕಿಸಿ ಕೊಡಬೇಕು ಅಂತ. God's word is like a hammer. No. ದೇವರ ವಾಕ್ಯ ಸುತ್ತಿಗೆ ರೀತಿಯಲ್ಲಿ ಉಪಯೋಗಿಸುತ್ತಾರೆ. ಇಲ್ಲ, ಆ ರೀತಿಯಾಗಿ ಮಾಡಬಾರದು. Father, I know this is written in your word, Father. How shall I apply it? ತಂದೆಯೇ, ನನಗೆ ಗೊತ್ತಿದೆ ಈ ವಾಕ್ಯವನ್ನ ನೀವು ಉಲ್ಲೇಖಿಸಿದ್ದೀರಿ, ಆದರೆ ಇದನ್ನ ನಾನು ಹೇಗೆ ಅನ್ವಯಿಸುವಂತದ್ದು ಅಂತ ಕೇಳ್ಕೊಳ್ಬೇಕು. Tell the one who is without sin to cast the first stone. ಯಾರು ನಿಮ್ಮಲ್ಲಿ ಪಾಪ ಮಾಡದೇ ಇರುವನೋ ಅವನೇ ಮೊದಲು ಕಲ್ಲನ್ನು ಎಸೆಯಲಿ. What a wonderful answer. ಎಂತಹ ಅದ್ಭುತವಾದಂತ ಉತ್ತರ ಇದು. I've got answers like that sometimes from the Lord. I've been tremendously encouraged by that. ನಾನು ಕೆಲವೊಮ್ಮೆ ದೇವರಿಂದ ಈ ರೀತಿಯ ಉತ್ತರವನ್ನು ದೊರಕಿಸಿಕೊಳ್ಳುತ್ತೇನೆ. ಬಹಳ ಅದ್ಭುತವಾಗಿ ಪ್ರೋತ್ಸಾಹಿಸಲ್ಪಟ್ಟಿದ್ದೇನೆ ಇದರಿಂದ. Wait on the Lord for an answer. Don't fight back. ಉತ್ತರಕ್ಕಾಗಿ ಕರ್ತನಲ್ಲಿ ಕಾಯ್ದುಕೊಳ್ಳಿರಿ, ಹಿಂತಿರುಗಿ ಹೋರಾಟ ಮಾಡಬೇಡ್ರಿ. I remember I was sitting, you probably heard this, I visited a church once in America. ನನಗಿನ್ನೂ ನೆನಪಿದೆ, ನಾನು ಅಮೆರಿಕದಲ್ಲಿರುವಂತ ಒಂದು ಸಭೆಗೆ ಅಲ್ಲಿ ಹಾಜರಾಗಿದ್ದೆ. Where everybody grew beards. Everybody. I mean, not the women, but all the men. ಎಲ್ಲಾ ಪುರುಷರು ಗಡ್ಡವನ್ನ ಬೆಳೆಸಿಕೊಂಡಿದ್ದರು. ಸ್ತ್ರೀಯರಲ್ಲ, ಎಲ್ಲಾ ಪುರುಷರು ಅಲ್ಲಿ ಗಡ್ಡವನ್ನ ಬೆಳೆಸಿಕೊಂಡಿದ್ರು. That was part of their law. ಅದು ಅಲ್ಲಿನ ನಿಯಮದ ಒಂದು ಭಾಗವಾಗಿತ್ತಲ್ಲಿ. And ಮತ್ತು it was a group that didn't have cars. They rode in horse
carriages. ಅವರು ಅಲ್ಲಿ ಕಾರನ್ನು ಹೊಂದಿರಲಿಲ್ಲ. ಅವರು ರಸ್ತೆಯಲ್ಲಿ ಹೋಗುವಾಗ ರಥಗಳನ್ನ ಕುದುರೆಗಳನ್ನ ಉಪಯೋಗಿಸ್ತಿದ್ರು. The first time I got a ride in a horse carriage there in the US. ನಾನು ಮೊದಲ ಬಾರಿ ಅಮೆರಿಕದಲ್ಲಿ ಆ ಒಂದು ಕುದುರೆ ರಥದಲ್ಲಿ ಪ್ರಯಾಣ ಮಾಡಿದೆ. And then at lunchtime we were all sitting at the table, everybody in a beard, and they. ಊಟದ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಊಟಕ್ಕೆ ಕೂತ್ಕೊಂಡಿದ್ವಿ. ಅಲ್ಲೆಲ್ಲರೂ ಗಡ್ಡ ಬೆಳೆಸಿಕೊಂಡಂತವರಿದ್ರು. I'd already preached 1 or 2 messages and they felt very convicted and some of them were angry with me. ನಾನು ಅಲ್ಲಿ ಕೆಲವು ಸಂದೇಶವನ್ನ ನೀಡಿದ್ದೆ, 2-3. ಕೆಲವರು ಅದನ್ನು ಒಪ್ಕೊಂಡಿದ್ರು, ನನ್ನ ಮೇಲೆ ಕೋಪಗೊಂಡಿದ್ರು ಕೂಡ. Because we preached against things they never heard before, against sin. ಅವರು ಪಾಪದ ವಿರುದ್ಧವಾಗಿ ಎಂದು ಕೇಳದೇ ಇರುವಂತ ಸಂದೇಶವನ್ನ ಅಲ್ಲಿ ನಾನು ಬೋಧನೆ ಮಾಡಿ ಬಂದಿದ್ದೆ. So they didn't know how to express their anger against me, but they wanted to humiliate me. ಅವರು ಹೇಗೆ ತಮ್ಮ ಕೋಪವನ್ನು ವ್ಯಕ್ತಪಡಿಸೋದು ಎಂಬುದಾಗಿ ಗೊತ್ತಿರಲಿಲ್ಲ ಅವರಿಗೆ. ಆದರೆ ನನ್ನನ್ನು ಅವರು ನಾಚಿಕೆಗೆ ಒಳಪಡಿಸಬೇಕು ಅಂತ ಕಾಯ್ತಿದ್ರು. And one of them asked me, ಅದರಲ್ಲಿ ಒಬ್ರು ನನಗೆ ಈ ರೀತಿಯಾಗಿ ಕೇಳಿದ್ರು, Brother Zach, ಸಹೋದರ ಜಾಕ್ ರವರೇ, did God make a mistake by giving you hair in your face? Or did you make a mistake by shaving it off? ದೇವರು ನಿಮ್ಮ ಮುಖದಲ್ಲಿ ಕೂದಲನ್ನ ಕೊಟ್ಟು ತಪ್ಪು ಮಾಡಿದಾನೆ, ಅಥವಾ ನೀವು ಕೂದಲನ್ನ ಶೇವ್ ಮಾಡಿ ತೆಗೆದರಲ್ಲ, ಅಥವಾ ನೀವು ತಪ್ಪು ಮಾಡಿದ್ರ ಅಂತ ಕೇಳಿದ್ರು ನನಗೆ ಪ್ರಶ್ನೆ. They were saying they did not make that mistake. They all grew their beard. ಅವರೆಲ್ಲ ಗಡ್ಡ ಬೆಳೆಸಿಕೊಂಡಿದ್ರಿಂದ ಅವ್ರು ಯಾರು ತಪ್ಪು ಮಾಡಿಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ರು. It was exactly like this. I didn't scribble on the ground. I was at a dining table. I said, Lord, what shall I say to these people? ನನಗೂ ಕೂಡ ಇದೇ ರೀತಿ ಪರಿಸ್ಥಿತಿ ಎದುರಾಯಿತು. ನನಗೆ ಅಲ್ಲಿ ನೆಲ ಇರಲಿಲ್ಲ ಕುತ್ಕೊಂಡು ಬರೆಯಲು ಅಥವಾ ಕೆರೆಯಲು. ನಾನು ಡೈನಿಂಗ್ ಟೇಬಲ್ನಲ್ಲಿ ಕೂತ್ಕೊಂಡಿದ್ದೆ. ನಾನು ಕರ್ತನಲ್ಲಿ ಕೇಳ್ತಾ ಇದ್ದೆ, ನಾನು ಏನು ಹೇಳ್ಬೋದಪ್ಪ ದೇವರೇ ಅಂತ. And the Lord gave me an answer. ಆಗ ಕರ್ತರು ನನಗೆ ಉತ್ತರವನ್ನು ದಯಪಾಲಿಸಿದರು. Did God make a mistake in giving you nails in your fingers, or did you make a mistake by cutting off those nails and they become long? ಆಗ ನಾನು ಈ ರೀತಿಯಾಗಿ ಕೇಳಿದೆ, ದೇವರು ನಿಮ್ಮ ಬೆರಳಿನಲ್ಲಿ ಉಗುರು ಕೊಟ್ಟು ತಪ್ಪು ಮಾಡಿದಾನೆ, ಅಥವಾ ಆ ಉಗುರನ್ನ ನೀವು ಕಟ್ ಮಾಡಿ ನೀವೇ ತಪ್ಪು ಮಾಡಿದಿರಾ ಅಂತ ಕೇಳಿದೆ. The whole table was silent for the rest of the lunch. ಆ ಊಟ ಮುಗಿಯೋವರೆಗೂ ಆ ಇಡೀ ಮೇಜು ಬಹಳ ಮೌನವಾಗಿ ಬಿಡ್ತು. I'll never forget that instance. ಆ ಒಂದು ಸನ್ನಿವೇಶವನ್ನ ನಾನು ಎಂದಿಗೂ ಮರೀಲಿಕ್ಕೆ ಆಗೋದಿಲ್ಲ. I learned that God can give you the right word. It wasn't offensive. ನಾನು ಕಲ್ತ್ಕೊಂಡೆ ದೇವರು ನಮಗೆ ಸರಿಯಾದ ಉತ್ತರವನ್ನ ದಯಪಾಲಿಸ್ತಾರೆ ಅಂತ. ಅದು ಅಪರಾಧ ಆಗಿರಲಿಲ್ಲ. They were trying to pin me down. ಅವರು ನನ್ನನ್ನ ಕೆಳಕ್ಕೆ ತಳ್ಳಲು ಪ್ರಯತ್ನಿಸ್ತಿದ್ರು. And I didn't say, oh, there's no such law in scripture. No. ನಾನು ಹೇಳಿಲ್ಲ ಆ ರೀತಿಯ ನಿಯಮ ಸತ್ಯವೇದದಲ್ಲಿ ಇಲ್ಲ ಅಂತ. ಇಲ್ಲ, ಆ ರೀತಿ ಹೇಳಿಲ್ಲ. I just said something gently. ನಾನು ಸುಮ್ಮನೆ ಹಾಗೆ ಮೃದುವಾಗಿ ಹೇಳಿದೆ ಅಷ್ಟೇ. And then I did not continue on that. I didn't sort of hammer that. ನಾನು ಅದ್ರ ಬಗ್ಗೆ ಮುಂದುವರಿಸಲಿಲ್ಲ. ಅಂದ್ರೆ ಸುತ್ತಿಗೆ ಹಿಡ್ಕೊಂಡು ನಾನು ಕೂಡ್ಲಿಲ್ಲ ಅಲ್ಲಿ. Sometimes we win a point and we want to hammer it and no. ಕೆಲವೊಮ್ಮೆ ನಾವು ಯಾವ್ದ್ರಲ್ಲಾದ್ರೂ ಗೆದ್ರೆ ಸುತ್ತಿಗೆ ತಗೊಂಡು ಹೊಡಿತಾ ಇರ್ತೀವಿ. ಇಲ್ಲ, I kept quiet. I left it there and changed the subject. I went on to something else, but they got the message. ನಾನು ಮೌನವಾಗಿದ್ದೆ, ಮುಂದಿನ ಒಂದು ವಿಷಯಕ್ಕೆ ಹಾದು ಹೋದೆ. ಆದರೆ ಅವರಿಗೆ ಏನ್ ಸಿಗ್ಬೇಕಲ್ಲ ಆ ಸಂದೇಶ ಸಿಕ್ತಲ್ಲಿ. Anyway, these people got the message and they all went away. All these, nobody to stone. ಪರವಾಗಿಲ್ಲ, ಅಲ್ಲಿ ಅವರಿಗೆ ಸಂದೇಶ ಸಿಕ್ತು. ಅಲ್ಲಿ ಯಾರು ಕೂಡ ಕಲ್ಲನ್ನ ಎಸಲಿಲ್ಲ ಆ ಸ್ತ್ರೀಗೆ. But one man was left who had never committed sin. Jesus. ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿಯು ಉಳಿದುಕೊಂಡಿದ್ದನು. ಆತನು ತನ್ನ ಜೀವಿತದಲ್ಲಿ ಪಾಪವನ್ನೇ ಮಾಡಿರಲಿಲ್ಲ. ಅದು ಯೇಸು ಮಾತ್ರ. And he had himself said, the person without sin can throw the first stone. So there are 2 commands now. ಅಲ್ಲಿ ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ಯಾರು ಪಾಪ ಮಾಡಿಲ್ಲಲ್ಲ ಅವರು ಮೊದಲು ಕಲ್ಲಿಸಲಿ ಅಂತ. ಅಲ್ಲಿ 2 ಆಜ್ಞೆ ಇತ್ತು. One is the Old Testament command of Moses. ಒಂದು ಹಳೆಯ ಒಡಂಬಡಿಕೆಯ ಆಜ್ಞೆ ಮೋಶೆ ಹೇಳಿದ್ದು. And now the New Testament command Jesus himself gave. ಇಲ್ಲಿ ಯೇಸು ಸ್ವಾಮಿ ಕೊಟ್ಟಂತ ಹೊಸ ಒಡಂಬಡಿಕೆಯ ಮತ್ತೊಂದು ಆಜ್ಞೆ. What do you do? ನೀವೇನ್ ಮಾಡ್ತೀರಾ? When there's such a clear command, the woman must be stoned. ಬಹಳ ಸ್ಪಷ್ಟವಾದ ಆಜ್ಞೆ ನಿಮಗೆ ಆ ರೀತಿ ಸಿಕ್ಕಾಗ, ಅಂದ್ರೆ ಆ ಸ್ತ್ರೀಯು ಕಲ್ಲೆಸೆದು ಕೊಲ್ಲಲ್ಪಡಬೇಕು ಎಂಬುದಾಗಿ He said, ಯೇಸು ಸ್ವಾಮಿ ಹೇಳ್ತಾರೆ ಈ ರೀತಿಯಾಗಿ. has nobody condemned you? John 8:10. ಯೇಸು ಸ್ವಾಮಿ ಯೋಹಾನ 8:10 ಹೇಳ್ತಾರೆ, ಯಾರು ಕೂಡ ನಿನಗೆ ಶಿಕ್ಷೆ ವಿಧಿಸಲಿಲ್ಲವೋ ಅಂತ. He said, no one, Lord. ಯಾರು ವಿಧಿಸಲಿಲ್ಲ ಕರ್ತನೆ ಅಂತ ಹೇಳ್ತಾಳಲ್ಲಿ. It was obvious she was repentant. ಆದರೂ ನಿಶ್ಚಯವಾಗಿ ಆಕೆ ಮನಸ್ಸಂತರ ಪಟ್ಟಿದ್ದಾಳಲ್ಲಿ. And look at these beautiful words of Jesus. ಯೇಸುವಿನ ಬಹಳ ಸುಂದರವಾದಂತ ವಚನಗಳನ್ನ ನೋಡ್ಕೊಳ್ರಿ ಇಲ್ಲಿ. Facing a clear command of Moses and the clear command he gave. ಮೋಶೆಯ ಸ್ಪಷ್ಟವಾದ ಆಜ್ಞೆಯನ್ನ ಎದುರಿಸುವಂತದ್ದು ಮತ್ತು ತಾನೇ ಹೊಸ ಆಜ್ಞೆಯನ್ನ ನೀಡಿದ್ದದ್ದು. I will not stone you. ನಾನು ಕೂಡ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಅಂದ್ರೆ ಕಲ್ಲನ್ನ ಎಸೆಯುವುದಿಲ್ಲ. I don't condemn you. ನಾನು ನಿನ್ನನ್ನು ಖಂಡಿಸುವುದಿಲ್ಲ. A Pharisee will say Jesus disobeyed the law. ಫರಿಸಾಯರು ಹೇಳ್ತಾರೆ ಯೇಸು ಸ್ವಾಮಿ ಧರ್ಮಶಾಸ್ತ್ರಕ್ಕೆ ಅವಿಧೇಯರಾದ್ರು ಅಂತ. Sometimes we can be like that. ಕೆಲವೊಮ್ಮೆ ನಾವು ಕೂಡ ಆ ರೀತಿಯಾಗಿ ಇರ್ತೇವೆ. We interpret a law without mercy. ನಾವು ಕರುಣೆ ಇಲ್ಲದೇನೆ ಧರ್ಮಶಾಸ್ತ್ರವನ್ನ ತಿರುಗಿಸೋ ಪ್ರಯತ್ನ ಮಾಡ್ತೇವೆ. That's a fundamental problem of many Christians. ಅನೇಕ ಕ್ರೈಸ್ತರ ಸ್ವಾಭಾವಿಕ ಒಂದು ಮೂಲಭೂತ ಸಮಸ್ಯೆ ಅದೇ ಆಗಿದೆ. I know because I've done it myself, but I repented terribly. Strongly of it. ನನಗೆ ಗೊತ್ತಿದೆ, ನಾನು ಕೂಡ ತಪ್ಪನ್ನ ಮಾಡಿದ್ದೇನೆ, ಆದರೆ ಬಲವಾಗಿ ನಾನು ಸಂಪೂರ್ಣವಾಗಿ ಮನಸ್ಸಂತರ ಪಟ್ಟಿದ್ದೇನೆ, ಅದರಿಂದ ತಿರುಗಿಕೊಂಡಿದ್ದೇನೆ. I said, Lord, I want to learn something from this. ಕರ್ತರೇ, ನಾನು ಇದರಿಂದ ಏನೋ ಒಂದನ್ನು ಕಲಿಬೇಕು ಎಂಬುದಾಗಿ ಹೇಳಿದ್ದೀನಿ. I don't want to take a verse of scripture and hammer people on the head with it, make life miserable for them. ನಾನು ಸತ್ಯವೇದದ ವಚನವನ್ನ ತೆಗೆದುಕೊಂಡು ಸುತ್ತಿಗೆ ರೀತಿಯಲ್ಲಿ ಜನರಿಗೆ ಬಳಸಬಾರದು, ಅದರಿಂದ ಅವರ ಜೀವಿತವನ್ನ ಬೇಸರಪಡಿಸಬಾರದು. Be merciful to others,
just as God has been merciful to you. ದೇವರು ನಿಮಗೆ ಕರುಣೆಯನ್ನ ತೋರಿಸಿದ ಪ್ರಕಾರ ನೀವು ಕೂಡ ಇತರರಿಗೆ ಕರುಣೆಯುಳ್ಳವರಾಗಿರ್ರಿ. When you disobeyed scripture, did God use a hammer to hit your head with it? ನೀವು ಸತ್ಯವೇದದ ವಚನಕ್ಕೆ ಅವಿಧೇಯರಾದಾಗ ದೇವರು ಸುತ್ತಿಗೆಯನ್ನು ತೆಗೆದುಕೊಂಡು ನಿಮಗೆ ಹೊಡೆದ್ರ? Boy, there'd be nothing left of us if God had used a hammer. ದೇವರು ಏನಾದರೂ ಒಂದು ವೇಳೆ ಸುತ್ತಿಗೆಯನ್ನು ಉಪಯೋಗಿಸಿದ್ದೇ ಆದಲ್ಲಿ ಏನು ಉಳಿತಿರ್ಲಿಲ್ಲ ಆವಾಗ. Think of the number of times he said to us, to you and me individually, I do not condemn you. ಯೋಚಿಸಿರಿ, ಅನೇಕ ಬಾರಿ ನನಗೂ ಮತ್ತು ನಿಮಗೂ ವೈಯಕ್ತಿಕವಾಗಿ ದೇವರು ಹೇಳಿದ್ದಾರೆ, ನಾನು ಎಂದಿಗೂ ನಿನ್ನನ್ನು ಖಂಡಿಸುವುದಿಲ್ಲ ಅಥವಾ ಶಿಕ್ಷೆ ವಿಧಿಸುವುದಿಲ್ಲ ಅಂತ. Have you heard it? ನೀವು ಇದನ್ನ ಕೇಳಿಸ್ಕೊಂಡಿದ್ದೀರಾ? I've heard it umpteen times in my life. ನಾನಿದನ್ನ ನನ್ನ ಜೀವಿತದಲ್ಲಿ ಬಹಳಷ್ಟು ಬಾರಿ ಕೇಳಿಸ್ಕೊಂಡಿದ್ದೀನಿ. Small things, big things. ಸಣ್ಣ ಸಂಗತಿ, ದೊಡ್ಡ ಸಂಗತಿ ಯಾವುದೇ ಇದ್ರು, I do not condemn you. ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ ಅಥವಾ ಖಂಡಿಸುವುದಿಲ್ಲ. Did you get angry? ನೀವು ಕೋಪಗೊಳ್ತೀರಾ? Did you yell at your wife or husband? ನಿಮ್ಮ ಹೆಂಡತಿಯನ್ನ ಮತ್ತು ಗಂಡನನ್ನ ಎಳೆದಾಡ್ತೀರಾ, ಅಂದ್ರೆ ಜಗಳ ಮಾಡ್ಕೊಳ್ತೀರಾ? You said sorry. ನೀವು ಕ್ಷಮೆಯನ್ನ ಕೇಳ್ತೀರಾ? You did it again. ನೀವು ಮತ್ತೆ ಮಾಡ್ತೀರಿ. And you did it again. ನೀವು ಮತ್ತೊಮ್ಮೆ ಅದನ್ನ ಮಾಡ್ತೀರಿ. And you did it again. ನೀವು ಅದನ್ನ ಮತ್ತೊಮ್ಮೆ ಮಾಡ್ತೀರಿ. This woman did it once. ಈ ಸ್ತ್ರೀಯು ಒಂದು ಬಾರಿ ಮಾಡಿದಳು. How many times we have done it? ನಾವು ಎಷ್ಟು ಬಾರಿ ಇದನ್ನ ಮಾಡಿದ್ದೀವಿ? And he always said, I don't condemn you. ಯಾವಾಗಲೂ ದೇವ್ರು ಹೇಳುವಂತದ್ದೇನಪ್ಪ ಅಂದ್ರೆ, ನಾನು ನಿಮ್ಮನ್ನ ಖಂಡಿಸುವುದಿಲ್ಲ ಅಂತ. Go. ಹೋಗುರಿ, Don't sin again. But we've sinned again. ಮತ್ತೊಮ್ಮೆ ಪಾಪ ಮಾಡಬೇಡ ಎಂಬುದಾಗಿ ದೇವ್ರು ಹೇಳಿರ್ತಾರೆ. ಆದ್ರೂ ಕೂಡ ನಾವು ಮತ್ತೊಮ್ಮೆ ಪಾಪ ಮಾಡಿರ್ತೀವಿ. And he still says, I don't condemn you. ಹಾಗಿದ್ರೂ ಕೂಡ ಯೇಸು ಅಂದ್ರೆ ದೇವರು ಮತ್ತೊಮ್ಮೆ ಹೇಳ್ತಾರೆ, ನಾನು ನಿನ್ನನ್ನು ಖಂಡಿಸುವುದಿಲ್ಲ ಅಂತ. This is our Savior. ಇದು ನಮ್ಮ ರಕ್ಷಕನಾಗಿದ್ದಾನೆ. Have you seen it? ನೀವು ಇದನ್ನ ನೋಡಿದ್ದೀರಾ? Love mercy. ಕರುಣೆಯನ್ನ ಪ್ರೀತಿಸಿರಿ. Not just do mercy, but love it. ಬರೀ ಕರುಣೆ ತೋರಿಸೋದಲ್ಲ, ಅದನ್ನ ಪ್ರೀತಿಸಬೇಕು ಮಾಡೋದ್ರ